ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಆರ್ಸಿಬಿ ಮತ್ತೆ ಜಿಟಿ ನಡುವೆ ಫೈನಲ್ ಐಪಿಎಲ್ ಪಂದ್ಯಾವಳಿ ನಡೆಯಲಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಸಿಬಿ ಜೆರ್ಸಿ, ಕ್ಯಾಪ್ಸ್ ಮತ್ತೆ ಫ್ಲಾಗ್ಸ್ಗೆ ಭರ್ಜರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಸದ್ಯ ನಾನೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಆರ್ಸಿಬಿಯ ಫ್ಯಾನ್ಸ್, ಅಂದ್ರೆ ಆರ್ಸಿಬಿಯ ಏನು ಫ್ಲಾಗ್ಸ್ ಇದ್ದಾವೆ, ಕ್ಯಾಪ್ಸ್ ಇದ್ದಾವೆ, ಮತ್ತೆ ಜೆರ್ಸಿಗಳನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಧರಿಸುವಂತಹ ಜೆರ್ಸಿ ನಂಬರ್ 18ಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇರುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಆರ್ಸಿಬಿಯ ಫ್ಯಾನ್ಸ್ ಅಲ್ಲಿ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥವ್ರು ವಿರಾಟ್ ಕೊಹ್ಲಿಯ ಫ್ಯಾನ್ಸ್. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗಿನಿಂದಲೇ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಜೆರ್ಸಿ ಇವೆಲ್ಲವನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಆರ್ಸಿಬಿ ಫೈನಲ್ ಪಂದ್ಯಾವಳಿ ಇರುವಂಥದ್ದು. ಹೇಗೆ ಅನ್ಸುತ್ತೆ, ತಾವೇನು ಹೇಳ್ತೀರಾ, ಹೇಗೆ ವಿಶ್ ಮಾಡ್ತೀರಾ? ಒಂದು ಗೌರವ ಅಂತ ಅನಿಸ್ತಿದೆ. ಯಾಕಂದರೆ ನಾವು ಬೆಂಗಳೂರು ಅಂತ ಶಹರಲ್ಲಿ ಇರ್ತಿದ್ದೀವಿ, ನಮ್ಮದೇ ಟೀಮ್ ಫೈನಲಲ್ಲಿ ಹೋಗ್ತಿದೆ ಅಂತ ಗೌರವ ಪಡಿಸ್ತಿದ್ದೀನಿ. ಈ ಸಲ ಕಪ್ ನಮ್ಮದೇ. ಹಿಂದಿನ ವರ್ಷನೂ ಗೆದ್ದಿದ್ವಿ, ಈ ಸಲನೂ ಗೆಲ್ತೀವಿ. ಓಕೆ, ಇಲ್ಲಿ ನಡೆದಿದ್ರೆ ಅಂದರೆ ತಾವೇನು ನಿಂತಿದ್ದೀರಾ ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಿದ್ರೆ ಎಷ್ಟು ಸಂತೋಷವಿರ್ತಿತ್ತು ಅಂತಂದರೆ ಗುಜರಾತಲ್ಲಿ ನಡೀತಿರುವಂಥ ಮ್ಯಾಚ್ ಇಲ್ಲಿ ನಡೆದಿದ್ರೆ ಅಂತ. ಗುಜರಾತಲ್ಲಿ ಇರೋದು ಮ್ಯಾಚ್ ಇಲ್ಲಿ ನಡೀತಿದ್ರೆ ಇವಾಗಲೇ ಬೆಳಗ್ಗೆ ಇಷ್ಟೊಂದು ಕ್ರೌಡ್ ಇಲ್ಲಿ ಇರ್ತಿತ್ತು. ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರು ಇಲ್ಲೇ ನಿಂತಿದ್ರು. ಓಕೆ, ಅಂದರೆ ತಮ್ಮ ನೆಚ್ಚಿನ ಬ್ಯಾಟ್ಸ್ಮನ್ ಯಾರು, ಬೌಲರ್ ಯಾರು, ಮತ್ತು ಇವತ್ತು ಹೆಚ್ಚಿನ ರನ್ನು ಮತ್ತು ವಿಕೆಟ್ಗಳನ್ನು ಯಾರು ತೆಗೆದುಕೊಳ್ಬೋದು ಅಂತ ಅನ್ಸುತ್ತೆ? ನನ್ನ ಫೇವ್ರೆಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ, ಅದಕ್ಕೆ ಅವರೇ ಜಾಸ್ತಿ ರನ್ ಸ್ಕೋರ್ ಮಾಡ್ತಾರೆ. ಮತ್ತು ಬೌಲರಲ್ಲಿ ನೋಡಿದರೆ ಇವತ್ತು ಸೂಯಶ್ ಶರ್ಮಾ ಜಾಸ್ತಿ ವಿಕೆಟ್ ತಗೋತಾನ ಅಂತ ಅನ್ಕೋತೀನಿ. ಓಕೆ, ಜೋರಾಗಿ ಆರ್ಸಿಬಿಗೆ ವಿಶ್ ಮಾಡೋದಾದ್ರೆ ಯಾವ ರೀತಿಯಲ್ಲಿ ವಿಶ್ ಮಾಡ್ಬೋದು ತಮ್ಮ ಒಂದು ಕ್ರೇಜ್ನ ಮೂಲಕವಾಗಿ? ಈ ಸಲ ಕಪ್ ನಮ್ದು ಆರ್ಸಿಬಿ. ಓಕೆ, ಮತ್ತೊಬ್ರು ಅಭಿಮಾನಿಗಳು ಕೂಡ ನನ್ನ ಜೊತೆಲಿರುವಂಥದ್ದು. ತಾವು ಕೂಡ ಈಗಾಗಲೇ ಜೆರ್ಸಿ, ಕ್ಯಾಪ್ಸನ್ನು ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ತುಂಬಾ ಖುಷಿಯಿಂದ ಇದ್ದೀವಿ. 18 ವರ್ಷದಿಂದ ನಾವು ಕಪ್ಪೇ ಗೆದ್ದಿಲ್ಲ. ಅಂದ್ರೆ ಈ ವರ್ಷ 2 ವರ್ಷ ಇಲ್ಲಿ ಕಂಟಿನ್ಯೂಸ್ ಫೈನಲ್ ಇದ್ದೀವಿ. ಇವತ್ತು ಕಪ್ ಗೆದ್ದ 2 ಸ್ಟಾರ್ ಸಿಗುತ್ತೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಆರ್ಸಿಬಿ ನಮ್ ಪ್ರೀತಿ. ಓಕೆ, ಇವತ್ತು ಯಾರ ಮೇಲೆ ತುಂಬಾ ಭರವಸೆ ಇದೆ ತಮಗೆ ಅಂತ? ಭುವನೇಶ್ವರ್ ಕುಮಾರ್ ಮತ್ತೆ ವಿರಾಟ್ ಕೊಹ್ಲಿ ಮೇಲೆ. ಓಕೆ, ಮತ್ತೊಬ್ರು ಅಂದ್ರೆ ತಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಬಂದು ಆರ್ಸಿಬಿ ಕಪ್ಪು ಫ್ಲಾಗ್ ಅನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಗಂಡ ಹೆಂಡತಿ ಮಗು ಕೂಡ ಇರುವಂತದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ತಾವೀಗಾಗಲೇ ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ಎಷ್ಟು ಕ್ರೇಜ್ ಇದೆ ಸರ್ ಇವತ್ತಿನ ಒಂದು ಮ್ಯಾಚ್ನ ಹಿನ್ನೆಲೆ? ಇವತ್ತು ಆರ್ಸಿಬಿ ಅಂದ್ರೆ ನಮ್ಗೆ ಅವಾಗಿಂದನೂ ತುಂಬಾ ಹುಚ್ಚು ಜಾಸ್ತಿ. 18 ಇಯರ್ಸ್, ಲಾಸ್ಟ್ 18 ಇಯರ್ಸ್ ಕಪ್ ಗೆಲ್ಲ ಅಂತ ತುಂಬಾ ಬೇಜಾರಿತ್ತು. ಲಾಸ್ಟ್ ಇಯರ್ ಹೊಡೆದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ನನ್ನ ಮಗುನು 18ನೇ ನಾವು ಬರ್ನ್ ಮಾಡಿಸಿದ್ದೀರಿ. ಅಂದರೆ ಲಾಸ್ಟ್ ಮಂತ್ ಡಿಸೆಂಬರ್ಗೆ ನನ್ನ ಮಗು ಹುಟ್ಟಿತ್ತು. ಸಿಸರಿನ್ ಆಗಿದ್ರಿಂದ ನನಗೆ 18ನೇ ಬೇಕು ಅಂದ್ಬಿಟ್ಟು 18th ನಾವೊಂದು ಅರ್ಥವಾಗಿರಲಿ ಅಂದ್ಬಿಟ್ಟು ನನ್ನ ಮಗುಗೆ 18ನೇ ನಾವು ಇದು ಮಾಡಿಸಿತ್ತು. ಅದರಿಂದ ತುಂಬ ಖುಷಿ ಇದೆ. ಆರ್ಸಿಬಿ ಕಪ್ಪು ಈಕಿತನೂ ಗೆಲ್ಲಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ. ತಾವು ಕೂಡ ಈಗಾಗಲೇ ಬಂದು ಜೆರ್ಸಿ, ಕ್ಯಾಪ್ಸ್ ಖರೀದಿ ಮಾಡ್ತಾ ಇದ್ದೀರಾ. ಇವತ್ತು ಫೈನಲ್ ಮ್ಯಾಚ್ ಕೂಡ ಇದೆ. ಹೇಗೆ ಅನ್ಸತ್ತೆ, ಹೇಗಿದೆ ಅಂತ? ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಈಕಿತನೂ ಗೆಲ್ಲಬೇಕು, ನಾವು ಸೆಕೆಂಡ್ ಕಪ್ ತರಬೇಕು. ಆಮೇಲೆ ಜಿಟಿ ಸ್ವಲ್ಪ ಬೌಲಿಂಗು ಸ್ವಲ್ಪ ಸ್ಟ್ರಾಂಗ್ ಇದೆ. ಆದರೆ ನಮಗೆ ಭುವನೇಶ್ವರ್ ಕುಮಾರ್ ಏಸಲುಡರ್ ಇರೋದ್ರಿಂದ ಯಾವುದೇ ಭಯ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಆರ್ಸಿಬಿ ಅಭಿಮಾನಿಗಳು ಒಂದಷ್ಟು ಬೇಸರ ಕೂಡ ಇರುವಂಥದ್ದು. ಇಲ್ಲಿ ನಡೆಯುತ್ತೆ ಮ್ಯಾಚ್ ಅನ್ನುವಂಥ ಒಂದು ಮಾತುಗಳು ಕೂಡ ಇತ್ತು. ನಡೀದೆ ಇವತ್ತು ಅಹಮದಾಬಾದ್ನಲ್ಲಿ ನಡೀತಿರುವಂಥದ್ದು ಎಷ್ಟರ ಮಟ್ಟಿಗೆ ಒಂದಷ್ಟು ಬೇಸರವನ್ನು ತರುತ್ತೆ ಅಂತ? ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಇವತ್ತು ಫೈನಲ್ಸ್ ಈಗ ಇರೋದ್ರಿಂದ ಬೆಂಗಳೂರಲ್ಲಿ ಇದ್ದಿದ್ರೆ ಅದು ಸೆಲೆಬ್ರೇಷನ್ ಬೇರೆ ಲೆವೆಲ್ಗೆ ಇರ್ತಾ ಇತ್ತು. ಅದರಿಂದ ನಮಗೆ ಇಲ್ಲಿ ಇಲ್ಲದೇ ಇರೋ ಕಾರಣದಿಂದ ಬೆಂಗಳೂರು ಒಂದು ಖಾಲಿ ಹೊಡಿತಾ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಇಲ್ಲಿ ಖಾತಾ ಇರಲಿಲ್ಲ. ಅದರಿಂದ ಏನಂದರೆ ಈ ಜನ ಈ ಬೆಂಗಳೂರಲ್ಲಿರೋ ಅಂಥ ಫ್ಯಾನ್ಸ್ ಕ್ರೇಜು ಬೇರೆ ನೀವು ಯಾವುದೇ ಇದ್ರ ಸ್ಟೇಟ್ಗೆ ಹೋದ್ರೂ ನೀವು ಹುಟ್ಟಾಕೋಕ್ಕಾಗಲ್ಲ. ಬೆಂಗಳೂರಲ್ಲಿರೋ ಕ್ರಿಕೆಟ್ ಕ್ರೇಜೇ ಬೇರೆ ಲೆವೆಲ್ಲು. ಅದರಿಂದ ಬೆಂಗಳೂರಲ್ಲಿದ್ದರೆ ಅದಕ್ಕೆ ಇದೇ ಬೇರೆ ಥರ ಇರುತ್ತೆ. ಓಕೆ ಸರ್, ಇವತ್ತು ರನ್ನಿನ ಸುರಿಮಳೆನ ಯಾರು ಸುರಿಸ್ಬೋದು ಅಂತ ಅನ್ಸತ್ತೆ? ಇವತ್ತು ವಿರಾಟ್ ಕೊಹ್ಲಿ ಹೊಡಿಬೋದು ಅನ್ಕೊಂತೀನಿ ನಾನು. ವಿರಾಟ್ ಕೊಹ್ಲಿ ಇಲ್ಲಂದರೆ ಇವನು ಫಿನ್ಸಾಲ್ಟ್ನ ಆಡಿಸ್ತಾರೋ ಇಲ್ಲ ಡೌಟು. ಸೂಯಶ್ ಶರ್ಮಾ ಮಾಡ್ಬೋದು. ಸರ್, ಕೊನೆಯದಾಗಿ ತಾವಿಬ್ರು ಸೇರಿ ಆರ್ಸಿಬಿ ತಂಡಕ್ಕೆ ಒಂದು ವಿಶ್ ಮಾಡೋಂಥದ್ದಾದ್ರೆ ಯಾವ ರೀತಿಯಲ್ಲಿ ವಿಶ್ ಮಾಡ್ಬೋದು? ಒಮ್ಮೆ ಒಂದು ಜೋರಾಗಿ ವಿಶ್ ಮಾಡ್ಬೋದಾ? ಆರ್ಸಿಬಿ ಫಾರೆವರ್, ವಿ ವಿಲ್ ವಿನ್ ದ ಮ್ಯಾಚ್. ಓಕೆ, ಅಂದ್ರೆ ಇವಿಷ್ಟು ಕೂಡ ಆರ್ಸಿಬಿ ಅಭಿಮಾನಿಗಳ ಒಂದಷ್ಟು ವಿಶ್ವಾಸ. ಮತ್ತೆ ಇವತ್ತು ಸಂಜೆಯ ಮ್ಯಾಚ್ಗೆ ಅವರೊಂದು ಶುಭ ಕೋರಿದ ವಿಧ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.